ನಮಸ್ಕಾರ ಸ್ನೇಹಿತರೆ, ಆಶ್ರಯ ಟಾಕ್ಸ್ಗೆ ಸ್ವಾಗತ. ನಾನು ಆಶಾ ಕುಮಾರಸ್ವಾಮಿ, ಸೈಕಾಲಜಿಸ್ಟ್, ಸ್ಪೆಷಲ್ ಎಜುಕೇಟರ್ ಆ್ಯಂಡ್ ಪಬ್ಲಿಕ್ ಸ್ಪೀಕಿಂಗ್ ಕೋಚ್. ಇವತ್ತಿನ ಟಾಪಿಕಲ್ಲಿ ಮಕ್ಕಳಲ್ಲಿ ಶಿಸ್ತನ್ನು ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಪೋಷಕರಾಗಿ ನಿಮ್ಮ ಪಾತ್ರ ಮಕ್ಕಳ ಭವಿಷ್ಯವನ್ನೇ ರೂಪಿಸಬಲ್ಲದು. ನಾವು ಯಾವ ಯುಗದಲ್ಲಿ ನಾವು ಹೋಗ್ತಾ ಇದ್ದೀವಿ, ಓದ್ತಾ ಇದ್ದೀವಿ ಅನ್ನೋದಕ್ಕಿಂತ ಮಕ್ಕಳಲ್ಲಿ ನಾವು ಯಾವ ಮೌಲ್ಯಗಳನ್ನು ಬೆಳೆಸ್ತಾ ಇದ್ದೀವಿ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಪೇರೆಂಟಿಂಗ್ ಅಂದರೆ ಮಕ್ಕಳಿಗೆ ಹೊಡಿಬಾರ್ದು, ಬಡಿಬಾರ್ದು, ತುಂಬ ಸಾಫ್ಟಾಗಿ ಮಾತಾಡಬೇಕು, ಸಿಕ್ಕಾಪಟ್ಟೆ ಪ್ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಜನ ಅಳವಡಿಸ್ಕೋತಾ ಇದ್ದಾರೆ. ಆದರೆ ಇದರಿಂದಾಗಿ ಮಕ್ಕಳು ಏನನ್ನು ಕಲಿತಾ ಇದ್ದಾರೆ ಅನ್ನೋದು ತುಂಬ ನಾವು ಯೋಚನೆ ಮಾಡಬೇಕಾದಂತಹ ವಿಷಯ. ಪ್ರೀತಿ ಅಂದರೆ ಮಿತಿಯಿಲ್ಲದ ಉಡುಗೊರೆಯಲ್ಲ. ಪ್ರೀತಿ ಅಂದರೆ ಹೇಗೂ ಬೇಕೋ ಸ್ವಚ್ಛಂದವಾಗಿ ಹೇಗೆ ಆದರೂ ಬೇಕಾದರೂ ಇರುವಂಥದ್ದು ಅಲ್ಲ. ಪ್ರೀತಿಯಲ್ಲೂ ಶಿಸ್ತಿನ ಅವಶ್ಯಕತೆ ಇದೆ. ಪ್ರೀತಿಯಲ್ಲೂ ಇತಿಮಿತಿ ಇದೆ. ಪ್ರೀತಿಯಲ್ಲೂ ಕೂಡ ನಾವು ಶಿಸ್ತನ್ನು ಕಲಿಸ್ಬೋದು. ಈ ಥರ ಪ್ರೀತಿಯನ್ನು ನಾವು ಶಿಸ್ತನ್ನು ಕಲಿಸಿದಾಗ ಮಗು ಆತ್ಮವಿಶ್ವಾಸ, ಹೊಣೆಗಾರಿಕೆ, ಜವಾಬ್ದಾರಿಯನ್ನು ಬೆಳೆಸ್ಕೊಳ್ತದೆ. ಹಾಗಾದರೆ ಬನ್ನಿ, ನಮಗೆ ಶಿಸ್ತನ್ನು ಬಲವಂತತೆ ಇಲ್ಲದೆ ಪ್ರೀತಿಯಿಂದ ಹೇಗೆ ಬೆಳೆಸ್ಬೋದು? ಮೊದಲನೆಯದಾಗಿ ನಿಯಮಗಳು ಮತ್ತು ನಿರೀಕ್ಷೆಗಳು. ಯಾವುದೇ ಕೆಲಸವನ್ನು ಮಾಡಬೇಕಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ನಾವು ಊಟದ ಸಮಯ, ಬೆಳಿಗ್ಗೆ ನಿಯಮಿತ ಟೈಮ್ನಲ್ಲಿ ಎದ್ದೇಳುವಂಥದ್ದು, ಹೋಮ್ವರ್ಕನ್ನು ರೈಟ್ ಟೈಮಲ್ಲಿ ಮಾಡುವಂಥದ್ದು, ಆಮೇಲೆ ಆಟಕ್ಕೆ ಇಷ್ಟೇ ಆದಂತಹ ಟೈಮ್, ಈ ಥರ ಟೈಮ್ ಟೇಬಲನ್ನು ಮಾಡಿ ಆ ರೂಲ್ಸ್ ಚೌಕಟ್ಟಿನ ಒಳಗೆ ಅವರು ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು. ಹಾಗಂತ ಹೇಳಿ ಇಟ್ ಈಸ್ ನಾಟ್ ರೋಬೋಟಿಕ್. ಅಟ್ಲೀಸ್ಟ್ ಇಷ್ಟಿಷ್ಟು ಟೈಮಿನೊಳಗೆ ಇಂತಿಂಥ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ನಾವು ಹೇಳಲೇಬೇಕು. ಇದೊಂದು ನಿಯಮವನ್ನು ಮಾಡಬೇಕು. ಎವ್ರಿ ಡೇ ಇದನ್ನು ಫಾಲೋ ಮಾಡಲೇಬೇಕು ಮಗು. ಒಂದೊಂದು ಸಲ ಏನಾಗುತ್ತೆ, ಒಂದು 4 ದಿನ ಸಿಕ್ಕಾಪಟ್ಟೆ ಜೋರಾಗಿ ಶಿಸ್ತಲ್ಲಿ ಮಾಡ್ತಾರೆ, ಮತ್ತು 1-2-3 ದಿನ ಮಾಡೋದಿಲ್ಲ. ಆದರೆ ಹೀಗೆ ಮಾಡೋದ್ರಿಂದ ಮಕ್ಕಳು ನಿಯಮಗಳನ್ನು, ರೂಲ್ಸನ್ನು ಅಥವಾ ಶಿಸ್ತನ್ನು ಕಲಿಯೋದು ಅಸಾಧ್ಯ. ಯಾವುದೇ ಕೆಲಸವನ್ನು, ಯಾವುದೇ ನಿಯಮಗಳನ್ನು ನೀವು ಹಾಕಿದ್ದಲ್ಲಿ ಅದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿ ಹೋಗಬೇಕು. ಹಾಗಾದಾಗ ಮಾತ್ರ ಮಗು ಶಿಸ್ತನ್ನು ಕಲೀಲಿಕ್ಕೆ ಸಾಧ್ಯ. ಮಕ್ಕಳ ಸಕಾರಾತ್ಮಕವಾದಂತಹ ಬೆಳವಣಿಗೆಯನ್ನು ಅಥವಾ ಸಕಾರಾತ್ಮಕವಾದಂತಹ ವರ್ತನೆಯನ್ನು ಖಂಡಿತವಾಗ್ಲೂ ನೀವು ರೀಇನ್ಫೋರ್ಸ್ ಮಾಡಲೇಬೇಕು. ಅವರಿಗೆ ಉತ್ತೇಜನವನ್ನು ಕೊಡಬೇಕಾಗತ್ತೆ. ಸೊ ಸಣ್ಣ ಸಣ್ಣ ಕೆಲಸದಲ್ಲಿ ಅವರಿಗೆ ಉತ್ತೇಜನವನ್ನು ಕೊಟ್ಟಾಗ ಅವರ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಇನ್ನೂ ಸಂತೋಷವಾಗಿ ಮತ್ತಷ್ಟು ಅದರ ಮೇಲೆ ಫೋಕಸ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತಿನ ದಿನದಲ್ಲಿ ಅವನು ಎಲ್ಲ ಕೆಲಸವನ್ನು ನಿಯಮಿತವಾಗಿ ಮಾಡಿದ್ದಾನೆ, ರೂಲ್ಸನ್ನು ಫಾಲೋ ಮಾಡಿದ್ದಾರೆ ಮಗು ಅಂತಂದರೆ ಖಂಡಿತವಾಗ್ಲೂ ನೀವು ಅವನನ್ನು ಎಲ್ಲರ ಮುಂದೆ ಹೋಗಲಿ, ಅವನು ನಾಳೆ ಮತ್ತೆ ಅದೇ ರೀತಿಯಾದಂತಹ ಶಿಸ್ತಿನ ಜೀವನವನ್ನು ನಡೆಸುತ್ತಾನೆ. ಹೀಗೆ ಮಾಡೋದ್ರಿಂದ ಅದು ಹ್ಯಾಬಿಚುಯೇಟ್ ಆಗುತ್ತೆ. ಸೊ ಇದರಿಂದಾಗಿ ಸಣ್ಣ ಸಣ್ಣ ಬೆಳವಣಿಗೆಯನ್ನು ಅಥವಾ ಅವರ ಸಕಾರಾತ್ಮಕವಾದಂತಹ ವರ್ತನೆಯನ್ನು ಖಂಡಿತವಾಗ್ಲೂ ರೀಇನ್ಫೋರ್ಸ್ ಮಾಡಲೇಬೇಕು. ಇನ್ನು ಮಕ್ಕಳ ದಿನಚರ್ಯೆ ಮತ್ತು ಹೊಣೆಗಾರಿಕೆ. ಬೆಳಿಗ್ಗೆ ಎದ್ದ ತಕ್ಷಣ ಮಗು ಏನು ಮಾಡಬೇಕು, ಅವರವರ ಕೆಲಸವನ್ನು ಅವರವರೇ ಮಾಡಬೇಕು. ಬೆಡ್ಶೀಟ್ ಮಡಚಿರೋದಾಗಿರಬಹುದು, ಅಥವಾ ಮನೆಯಲ್ಲಿ ಏನಾದರೂ ಅವರ ಪುಸ್ತಕಗಳನ್ನು ಜೋಡಿಸೋದಾಗಿರ್ಬೋದು. ಹೆಚ್ಚಿನಾಗಿ ಪೇರೆಂಟ್ಸ್ ಏನು ಮಾಡ್ತಾರೆ, ಅವ್ರನ್ನ ಶಾಲೆಗೆ ಕಳಿಸೋ ಬಿಸಿಯಲ್ಲಿ ಅವರು ಈ ಕೆಲಸಗಳನ್ನು ಮಾಡೋದಕ್ಕೆ ಬಿಡೋದೇ ಇಲ್ಲ. ಆದರೆ ಅವರ ಶಿಸ್ತನ್ನು ಹೇಗೆ ನಾವು ಡೆವಲಪ್ ಮಾಡೋದು? ಅವರವರ ಕೆಲಸವನ್ನು ಅವರವರು ಹೊಣೆಗಾರಿಕೆಯಿಂದ ಮಾಡುವಂಥದ್ದು. ಅದರ ಜೊತೆಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ಸಹಾಯ ಮಾಡುವಂಥದ್ದನ್ನು ಮಕ್ಕಳಲ್ಲಿ ನಾವು ರೂಢಿ ಮಾಡಿಸಲೇಬೇಕು. ಇದರಿಂದಾಗಿ ಮಕ್ಕಳಿಗೆ ಪೇರೆಂಟ್ಸ್ ಜೊತೆಗೆ ಒಡನಾಟ ಇರ್ಬೋದು, ಮನೆಯವ್ರ ಜೊತೆ ಒಡನಾಟ ಇರ್ಬೋದು, ಹಾಗೆಯೇ ಜವಾಬ್ದಾರಿಯೂ ಕೂಡ ಹೆಚ್ಚುತ್ತದೆ. ಇನ್ನು ಮಕ್ಕಳು ತಪ್ಪು ಮಾಡೇ ಮಾಡ್ತಾರೆ. ತಪ್ಪು ಮಾಡಿದಾಗ ಸಮಯೋಚಿತ ಶಿಕ್ಷೆ ಅವಶ್ಯಕತೆ ಇದೆ. ಅದರ ಜೊತೆಗೆ ಮಕ್ಕಳೊಂದಿಗೆ ಕುಳಿತು ಮಾತನಾಡಿ ತಪ್ಪಿನ ಅರಿವು ಮೂಡಿಸಿ ಮುಂದೆ ಇಂತಹ ತಪ್ಪನ್ನು ಮಾಡದಿರುವ ಹಾಗೆ ಕುಳಿತು ಮಾತನಾಡೋದು ಬಹಳಷ್ಟು ಮುಖ್ಯ. ಮಕ್ಕಳಿಗೆ ಪೋಷಕರೇ ಮಾದರಿ.
ಪೋಷಕರಾಗಿ ನೀವು ಹೇಗೆ ಬಿಹೇವ್ ಮಾಡ್ತೀರಾ, ಮಕ್ಕಳು ಅದನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇದರಿಂದಾಗಿ ಅವರ ಬೆಳವಣಿಗೆಗೆ ಅಥವಾ ಅವರ ಬಿಹೇವಿಯರ್ಗೆ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಆಗುತ್ತೆ. ನಾನು ಹೇಳೋದಾದರೆ ನಾವು ಮಾದರಿಯಾಗಿರಬೇಕು. ಪೋಷಕರಾಗಿ ನೀವು ಹೇಗೆ ಮನೆಯಲ್ಲಿ ಶಿಸ್ತನ್ನು ಪಾಲಿಸ್ತೀರಿ, ಟೈಮಲ್ಲಿ ಹೇಗೆ ನೀವು ಬೆಳಗ್ಗೆ ಏಳೋದಾಗಿರ್ಬೋದು, ಟಿ ವಿ ನೋಡೋದಾಗಿರ್ಬೋದು, ಮೊಬೈಲ್ ನೋಡೋದಾಗಿರ್ಬೋದು, ಇದನ್ನೆಲ್ಲವನ್ನು ಕೂಡ ನೀವು ಶಿಸ್ತಲ್ಲಿ ಮಾಡಿದ್ದಲ್ಲಿ ಮಕ್ಕಳು ಇದನ್ನು ಖಂಡಿತವಾಗ್ಲೂ ಆರಾಮದಲ್ಲಿ ಫಾಲೋ ಮಾಡ್ತಾರೆ. ಶಿಸ್ತನ್ನು ಪ್ರೀತಿಯಿಂದ ಸಹನೆಯಿಂದ ನಿರಂತರವಾಗಿ ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಇದರಿಂದಾಗಿ ಅವರು ಜೀವನದಲ್ಲಿ ಬಹಳಷ್ಟು ದೊಡ್ಡ ಎತ್ತರದ ಮಟ್ಟಕ್ಕೆ ಹೋಗಲು ಒಂದು ಅಡಿಪಾಯವಾಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಮಕ್ಕಳು ಒಂಥರ ಹಸಿ ಮಣ್ಣಿದ್ದ ಹಾಗೆ ಅಂತ. ಅವರನ್ನು ನಾವು ಯಾವ ಶೇಪಲ್ಲಿ ಕೂಡ ಪೋಷಕರಾಗಿ ನಾವು ಬೆಳೆಸ್ಬೋದು. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅನ್ನೋ ಗಾದೆ ಖಂಡಿತವಾಗ್ಲೂ ಸುಳ್ಳಲ್ಲ. ಸಣ್ಣದಿರುವಾಗಿರುವಂತಹ ಮಾರಲ್ ವ್ಯಾಲ್ಯೂ, ಅವರಿಗೆ ಕಲಿಸಿದಂತಹ ಶಿಸ್ತು ಅವರ ಜೀವನದ ಮುಂದಿನ ದೊಡ್ಡ ಪ್ರಯಾಣಕ್ಕೆ ನಾಂದಿ ಹಾಡುತ್ತೆ ಅಂತ ಹೇಳ್ತೀನಿ. ಮಕ್ಕಳಲ್ಲಿ ನಾವು ಶಿಸ್ತನ್ನು ಬೆಳೆಸೋದ್ರಿಂದ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಅವರಲ್ಲಿ ವೇ ಆಫ್ ಲೀವಿಂಗ್ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.